ನಮಸ್ಕಾರ ಗುರುಗಳೇ, ವೆಲ್ಕಮ್ ಟು SVN ಚಾನಲ್. ನಿತ್ಯಾರಾಮ ನಟನೆಯ ಶಾಂತಿ ನಿವಾಸ ಈಗ ಉದಯ ಟಿವಿಯಲ್ಲಿ. ಒಂದಷ್ಟು ಚಿತ್ರಗಳಲ್ಲಿ ನಟಿಸಿ ಬಣ್ಣದ ಲೋಕದಿಂದ ದೂರ ಇದ್ದ ನಿತ್ಯಾರಾಮ್ ಗ್ಯಾಪ್ ನಂತರ ಶಾಂತಿ ನಿವಾಸ ಧಾರಾವಾಹಿ ಮೂಲಕ ಮತ್ತೆ ಅಭಿನಯ ರಂಗಕ್ಕೆ ಪ್ರವೇಶ ಮಾಡಿದ್ದಾರೆ. ಹೆಸರೇ ಹೇಳುವಂತೆ ಇದೊಂದು ಕೌಟುಂಬಿಕ ಕಥೆಯನ್ನು ಹೊಂದಿದೆ. ಶಾಂತಿ ನಿವಾಸ ಮುದ್ದಿನ ಸೊಸೆಯಾಗಿ ಎಲ್ಲರಿಗೂ ಪ್ರೀತಿ ಪಾತ್ರಳು, ಅವಿದ್ಯಾವಂತಳು, ಆದರೆ ಅತಿಥಿ ಸತ್ಕಾರದಲ್ಲಿ ಪದವೀಧರೆ. ಮಲತಾಯಿ ಮಮತಾಳನ್ನು ಮರೆಯಾದ ಮಮತಾ ಮಾಯಿ ಮನೆಯ ಹೊರಗೂ ಒಳಗೂ ದಣಿವರಿಯದೆ ದುಡಿಯುವ ಗೃಹಿಣಿಯರ ಮೊದಲ ಸಾಲಿನಲ್ಲಿ ನಿಲ್ಲುವ ಅಜಾತ ಶತ್ರು. ಇಂಥವರಿಗೂ ಶತ್ರುಗಳು ಇರುತ್ತಾರೆ, ಅವಳೇ ಮಂತರ. ಜೈಲಿನಲ್ಲಿ ಇದ್ದಷ್ಟು ದಿನವೂ ಶಾಂತಳ ಮೇಲೆ ಸೇಡು ತೀರಿಸಿಕೊಳ್ಳುವ ಆಟ. ಶಿಕ್ಷೆ ಮುಗಿಸಿ ಹೊರಬಂದ ಮೇಲೆ ಚಾಲಾಕಿತನದಿಂದ ನಿವಾಸಕ್ಕೆ ಎಂಟ್ರಿ ಕೊಡುತ್ತಾಳೆ. ಹಾಗಾದರೆ ಈಕೆಯ ಮುಂದಿನ ಯೋಜನೆ ಏನು? ನಿಷ್ಕಲ್ಮಶವಾದ ಮನಸ್ಸುಳ್ಳ ಶಾಂತಿಯ ಬದುಕಿನಲ್ಲಿ ಮುಂದೇನಾಯಿತು? ಗೋವಿಂದು ನಿರ್ದೇಶನ ಜೊತೆಗೆ ನಿರ್ಮಾಣ ಮಾಡಿದ್ದಾರೆ. ತಾರಾಗಣದಲ್ಲಿ ಮುಖ್ಯಮಂತ್ರಿ ಚಂದ್ರು, ಚಂದ್ರಕಲಾ ಮೋಹನ್, ಪ್ರಿಯಾಂಕಾ, ಅರ್ಜುನ ಯೋಗಿ, ವಿಶ್ವಾಸ್ ಭಾರದ್ವಾಜ್, ಇಳಾ ವಿಟ್ಲಿ, ಕೀರ್ತಿ ವೆಂಕಟೇಶ್, ಶಿವಾನಿ ಮುಂತಾದವರು ನಟಿಸಿದ್ದಾರೆ. ಶ್ರೀ ಮುತ್ತು ಸೆಲ್ವಂ ಕತೆ, ಶ್ರೀಕಾಂತ್ ಸಂಭಾಷಣೆ, ರುದ್ರಮುನಿ ಬೆಳಗೆರೆ ಛಾಯಾಗ್ರಹಣ, ಅಂಬರೀಶ್ ಲೋನಾರೆ ಸಂಕಲನವಿದೆ. ಉದಯ ಟಿವಿಯಲ್ಲಿ ಜುಲೈ 22ರಿಂದ ಸೋಮವಾರದಿಂದ ಶನಿವಾರದವರೆಗೆ ರಾತ್ರಿ 8:30ಕ್ಕೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಉದಯ ಟಿವಿಯಲ್ಲಿ ಶಾಂತಿ ನಿವಾಸ ಪ್ರಸಾರವಾಗುತ್ತಿದೆ. ಇದೇ ಜುಲೈ 22ರಿಂದ ಸೋಮವಾರದಿಂದ ಶನಿವಾರದವರೆಗೆ ರಾತ್ರಿ 8:30ಕ್ಕೆ ಮಿಸ್ ಮಾಡದೆ ಈ ಧಾರಾವಾಹಿಯನ್ನು ನೋಡಿ.